ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಮ್ಮ. ಪ್ರತಿದಿನ ಕೂಡ ನಮಗೆ ಅದ್ಭುತವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಸರಳವಾಗಿರುವಂಥದ್ದು ಬಟ್ ಪವರ್ಫುಲ್ ಆಗಿ ನಮ್ಗೆ ವರ್ಕ್ ಆಗ್ತಾ ಇದೆ ಲೈಫ್ನಲ್ಲಿ ಅಂತ ಹೇಳ್ಬೋದು. ಸಾಕಷ್ಟು ಜನ ಕಮೆಂಟ್ಸ್ ಮುಖಾಂತರ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಇವತ್ತು ಈ 7, 16, 25ನೇ ತಾರೀಕು ಹುಟ್ಟಿರೋರು ಯಾವ ರೆಮಿಡಿಯನ್ನು ಫಾಲೋ ಮಾಡಿದ್ರೆ ಲೈಫಲ್ಲಿ ಸಕ್ಸಸ್ ಅನ್ನುವಂಥದ್ದು ಅಥವಾ ಹಣವನ್ನು ಆಕರ್ಷಣೆ ಮಾಡ್ಕೊಳ್ಳುವಂಥದ್ದು, ಜೀವನದಲ್ಲಿ ಯಶಸ್ಸನ್ನ ಕಾಣಬೇಕು ಅಂದರೆ ಏನೆಲ್ಲ ಮಾಡ್ಕೊಳ್ಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನೋ ಒಂದು ಮಾತಂದ್ರಿ, ಹಣವನ್ನು ಆಕರ್ಷಣೆ ಅಂತ. ಗುರುಗಳೇ, ನನಗೆ ಆಗ ನಗು ಯಾಕೆ ಬರುತ್ತೆ ಅಂದರೆ, ಬಹುಶಃ ಜನಕ್ಕೆ ಇರೋದು ಅದೇ. ನಿಮ್ಮ ಮುಖಾಂತರ ಆ ಪ್ರಶ್ನೆ ಮಾಡಿಸುತ್ತಾನೆ ಅನ್ನೋ ದೇವರು ಗೊತ್ತಿಲ್ಲ. ಹಾಗಾಗಿ ಅದನ್ನು ಮಾತಾಡುವಾಗ ಮೊದಲೇ 7 ಜೀವನದ 7 ಬೀಳು. ಯಾಕೋ ನಮ್ದು ಬರೀ ಗೋಳು, ಅದು ತೊಲಗಬೇಕು ಅಂದರೆ ಬದುಕಬೇಕು ಬಂಗಾರದ ಬಾಳು ಅಂದರೆ ಸಂಪತ್ತಿನ ಧ್ಯಾನ ಮಾಡು ಅಂತ ಹೇಳ್ತಾರೆ. ಈ ಸಂಖ್ಯೆಯ ಮೂಲ ಉದ್ದೇಶ ಎಲ್ಲ ಸಂಪತ್ತಿನ ಧ್ಯಾನವನ್ನು ಮಾಡು. ಯಾವಾಗ ಮಾಡಬೇಕು? ಸಂಪತ್ತಿನ ಧ್ಯಾನವನ್ನು ನಮಗೆ ಭಗವಂತ ಅನ್ನುವವ ಬಹಳ ಅದ್ಭುತವಾದ ನೇಚರನ್ನು ಕೊಟ್ಟಾಗಿದೆ. ಏನೂ ಬೇಡ ನಮಗೆ, ನಿಮಗೆ ಬೇಡ ಅನ್ನಿ ಬರುತ್ತೆ, ನೀವು ಬೇಕು ಅಂದರೆ ಬರಲ್ಲ. ಈ 7 ಸಂಖ್ಯೆಯ ಗೋಳಿದು. ಅದಕ್ಕೆ ನೀವು ಸಂಪತ್ತಿನ ಕುರಿತು ಧ್ಯಾನ ಮನಸ್ಸಲ್ಲೇ ಮಾಡ್ತೀನಿ ಅಂತಂದರೆ ತ್ರಿಕಾಲಗಳು ಹೇಳ್ತಾನೆ. ಆ ತ್ರಿಕಾಲಗಳಲ್ಲಿ ನೀವು ಮಾಡೋದೇ ಆದರೆ ಪ್ರಾರಂಭಿಸ್ತೀನಿ ಅಂತಂದರೆ ಬೆಳಿಗ್ಗೆ 5 ಗಂಟೆ 7 ನಿಮಿಷ, ಮಧ್ಯಾಹ್ನ 12 ಗಂಟೆ 7 ನಿಮಿಷ, ಸಾಯಂಕಾಲ 6 ಗಂಟೆ 7 ನಿಮಿಷ. ಬಹುಶಃ ಈ 3 ತುಂಬ ಪವರ್ಫುಲ್. ನೀವು 6 ಗಂಟೆ 7 ನಿಮಿಷಕ್ಕೇನಾದರೂ ಪ್ರಾರಂಭಿಸ್ತೀನಿ ಅಂತಂದರೆ, ಸಂಪತ್ತನ್ನು ಕುರಿತು ಧ್ಯಾನ ಮಾಡ್ತೀನಿ ಅಂತಂದರೆ, ಮೊದಲು ಮಾನಸಿಕವಾಗಿ ನೀವು ರೆಡಿಯಾಗಿರಬೇಕು. ತುಂಬ ಏನೇನೋ ಪೇಯ್ನ್ ಇಟ್ಕೊಂಡಿರಬಾರ್ದು. ಪ್ರಾಣಾಯಾಮ ನೀವೊಂದು 21 ಸಲ ಮಾಡಿ ನಿಮ್ಮ ದೇಹವನ್ನು, ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಸಂಪತ್ತಿನ ಕುರಿತು ಧ್ಯಾನ ಮಾಡೋದೇ 7 ಸಂಖ್ಯೆಯ ಮಹತ್ವ. ಬರೆದಿಟ್ಕೊಳ್ಳಿ. ಬೇರೆ ಎಲ್ಲ ರೆಮಿಡಿಗಳಲ್ಲಿ ಸ್ವಲ್ಪ ಅದೋ ಇದೋ ನಿಮಗೆ ಥಿಂಗ್ಸ್ ಇದ್ದು, ಇಲ್ಲಿ ಏನೂ ಇಲ್ಲ. ನೀವೇನಾದರೂ ಮಾಡ್ತೀನಿ ಅಂತಂದರೆ ಬಹುಶಃ ಇಲ್ಲೊಂದು ಹರಕೆ ಮಾಡ್ಕೋಬೇಕು ನೀವು. ಆ ಹರಕೆ ಏನಂತಂದರೆ, ಯಾವತ್ತಾದರೂ ಎಂದಾದರೂ ಎಲ್ಲಾದರೂ ನಾನು ಹುಡುಕೊಂಡಾಗಾದ್ರೂ ಕೊಡ್ತೀನಿ ಅಂತ ಹೇಳಿ ನೀವು ಮಾಡ್ತೀನಿ ಅಂತಂದರೆ ಬಹುಶಃ ದೊಡ್ಡ ಕನಸು ಕಟ್ಕೊಂಡಿರಬೇಕು. ಈ 7 ಬೀಳುಗಳಿರೋ ಅಂಥವ್ರು ಹೆಂಗಿದ್ರೂ ಬಹುಶಃ ಏನು ಹೇಳ್ತಾರಲ್ಲ, ಈ ನದಿಯಲ್ಲಿ ಮುಳುಗಿದವನಿಗೆ ಚಳಿ ಏನು ಗಾಳಿ ಏನು ಅಂತ, ಅದಕ್ಕೆ ಏನಕ್ಕೋ ಸಾಲಕ್ಕೆ ಏನಕ್ಕೋ ಹೋಲಿಸ್ತಾರೆ ಅದು ನನಗೆ ಜ್ಞಾಪಕ ಬರ್ತಿಲ್ಲ. ಬಹುಶಃ ನೀವು ಹಾಗೆ ಅನೇಕ ಥರದಂಥ 7 ಬೀಳುಗಳು ಅನುಭವಿಸ್ತಾ ಇದ್ದರೆ ಬರೆದಿಟ್ಕೊಳ್ಳಿ ಪ್ರೀತಿ ಬಂಧುಗಳೇ. ಈ 3 ಟೈಮಲ್ಲಿ ನೀವು ಮೆಡಿಟೇಷನ್ ಮಾಡ್ತೀನಿ ಅಂತಂದರೆ ಮಾಡೋ ಸಂದರ್ಭದಲ್ಲಿ ಹಯಗ್ರೀವ ದೇವರನ್ನು ನೆನಪು ಮಾಡಿಕೊಳ್ಳಿ. ಹಯಗ್ರೀವ ದೇವರ ನೆನಪು ಮಾಡಿಕೊಳ್ಳಿ. ಸಂಪತ್ತು ಅಂದರೆ ಧ್ಯಾನದ ರೂಪದಲ್ಲಿ ನೀವು ಬೇಡಿದ್ರೆ ಶೀಘ್ರ ಸಂಪತ್ತು, ಸರ್ವೈಶ್ವರ್ಯವನ್ನು ತಂದು ಕೊಡತಕ್ಕಂಥ ಹಯಗ್ರೀವ ನಿಮ್ಮ ಜ್ಞಾನದ ಮುಖಾಂತರ ಕೊಡ್ತಾನವ, ಬೇರೆ ಎಲ್ಲಿಂದಲೋ ಉದುರಿಸ್ಬಿಡಲ್ಲ. ಬಹುಶಃ ನಿಮಗೆ ಆ ವ್ಯವಹಾರ ಮಾಡೋ ಸಂದರ್ಭದಲ್ಲಿ ನಿಮ್ಮ ನಾಲಿಗೆಯಿಂದ 2 ಪದ ಹೇಳಿಸ್ತಾನೆ, ಅದು ಅವ್ರಿಗೆ ಇಡಿಸುತ್ತೆ ಬಿಸ್ನೆಸ್ ಕ್ಲಿಕ್. ಯಾರೊಬ್ಬ ಇನ್ಫ್ಲೂಯೆನ್ಸ್ ಮಾಡಿದರೆ ಆಯ್ತು ಕೊಡು ಅಂದರೆ, ಒಬ್ಬ ಮಿನಿಸ್ಟ್ರ್ ಮಾಡಿದ್ರೆ ಇನ್ನೊಬ್ಬ ತಕ್ಷಣ ನಿಮಗೆ ಕೊಡ್ತಾನೆ. ಅಷ್ಟು ಬೇಗ ಆಗುವಂಥದ್ದು ಹಯಗ್ರೀವ ದೇವರನ್ನು ನೀವು ಮನಸ್ಸಲ್ಲೇ ಸ್ಮರಣೆ ಮಾಡುವಂಥದ್ದು. ನೀವು ಈ 3 ಕಾಲಗಳು ಅಂದರೆ ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೂಳಿ ಮುಹೂರ್ತ, ಈ 3 ಮುಹೂರ್ತಗಳು ನಿಮ್ಮ ಬದುಕಲ್ಲಿ ನೀವು ಹೇಗೆ ಬದುಕಬೇಕು ಅಂತಿರೋದು ಅದನ್ನು ಬಳಸ್ಕೊಳ್ಳಲಿಕ್ಕೆ. ಈ ಸಂದರ್ಭದಲ್ಲಿ ನೀವು ಮಲಗಿರೋದು, ಉಣ್ಣೋದು, ತಿನ್ನೋದಾದರೆ ನಮ್ಮಂಥ ನತದೃಷ್ಟರು ಬೇರೆ ಯಾರೂ ಇಲ್ಲ. ಈ 3 ಸಂದರ್ಭದಲ್ಲಿ ನೀವು ಎಚ್ಚೆತ್ಕೊಳ್ಳಿ. 12 ಗಂಟೆ 7 ನಿಮಿಷಕ್ಕೆ ದಯವಿಟ್ಟು ಊಟ ಮಾಡಬೇಡಿ. 12:15 ತನಕ ಮಾಡಬೇಡಿ. ಬೆಳಗ್ಗೆ 7 ಗಂಟೆಗೆ ತಿಂದಿದ್ದೇನೆ ಗುರುಗಳು, ಪರವಾಗಿಲ್ಲ, ಒಂದು ಗಂಟೆ ಆಗಲಿ, ಎಂತಾದ್ರ ಮನೆಗೆ ಗಂಟೆ ಹೋಗಲ್ಲ, ಪ್ರಾಣ ಅಂತೂ ಹೋಗಲ್ಲ. ಈ 3 ಮುಹೂರ್ತಗಳನ್ನು ನೀವು ಬಳಸ್ಕೊಳ್ತೀನಿ ಅಂತಂದರೆ ರಿಪೀಟ್ ಹಯಗ್ರೀವ ದೇವರನ್ನು, ನಾನು ಇಷ್ಟು ಸಂಪತ್ತನ್ನು ಪಡ್ಕೊಳ್ಳಲೇಬೇಕು, ಕಳ್ಕೊಂಡು ಬಿಟ್ಟಿದ್ದೇನೆ ಭಗವಂತ, ನಾನು ಪಡ್ಕೊಳ್ಬೇಕು ದೇವ,
ಪಡ್ಕೊಳ್ಬೇಕು ನಾನು ಅಂತ ಹೇಳಿ ನೀವು ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಹಲಗೆ ಮೇಲೆ ಅಥವಾ ಒಂದು ಪುಸ್ತಕದಲ್ಲೂ ಕೂಡ ಆಗಿರ್ಬೋದು 7 ಟೈಮ್ ಬರೆದಿರಬೇಕು. ಆ 7 ಟೈಮ್ ಬರೆದಿರಬೇಕು, ಪ್ರಾಣಾಯಾಮ ಮಾಡಿರಬೇಕು, 7 ಸಂಖ್ಯೆ ನೋಡಬೇಕು. ನನ್ನ ಜೀವನದ 7 ಬಿಡುವು ಇಲ್ಲಿಗೆ ಸಮಾಪ್ತಿ ಆಗಬೇಕು. ಯಾವ ಕಲರ್ ಬಳಸಿ ಬರೆದಿರಬೇಕು? ಯಾವುದಾದ್ರೂ ಪರವಾಗಿಲ್ಲ, ಯಾವುದಾದ್ರೂ ಅಭ್ಯಂತರ ಇಲ್ಲ. ಸಂಖ್ಯೆಯನ್ನು ನೀವು ನೋಡಬೇಕಷ್ಟೇ. ಅದಕ್ಕಾಗಿ ಕಿರುಕುಳ ಇರುತ್ತಲ್ಲ ಮನೆಯಲ್ಲಿ, ಗಂಡನದ್ದೋ ಹೆಂಡತಿಯದು ಗಂಡನಿಗೆ ಇರುತ್ತಲ್ಲ, ಧೈರ್ಯ ತೆಗೆದುಕೊಳ್ಳಿ. ಇದನ್ನು ಮಾಡಿ ನೀವು ಚಲದಂಕ ಮಲ್ಲರಾಗಿ ಬೆಳೆದೇ ತೀರ್ತದೆ. ಕೇವಲ 7 ದಿನದಲ್ಲಿ ಬೆಳಿತೀರಿ. 7 ದಿನದಲ್ಲಿ ಆ ನೋವು ಮಾಯ ಆಗುತ್ತೆ. ತಕ್ಷಣ ನೀವು ಸ್ವಲ್ಪ ಅಮೃತಾಂಜನ ಹಾಕ್ಕೊಂಡ್ರೆ ನಿಮಗೆ ರಿಲೀಫ್ ಸಿಗುತ್ತಲ್ಲ, ಹಾಗೆ ಸಿಕ್ಕೇ ಸಿಗುತ್ತೆ. ಆ 7 ಅದ್ಭುತ ಮಾಡೋಕ್ಕೆ ಬರುತ್ತೆ. ಆದರೆ ನೀವೇನು ಮಾಡಬೇಕು, ಹರಕೆ ಹೊತ್ಕೋಬೇಕು ಅಂತ ಹೇಳಿದ್ನಲ್ಲ, 7 ಕುದುರೆಗಳಿಗೆ ನೀವು ಮೊಳಕೆ ಬಂದಿರುವ ಹುರುಳಿ ಕಾಳನ್ನು ತಿನ್ನಿಸಬೇಕು. ಯಾವತ್ತು ತಿನ್ನಿಸ್ತಾರೆ ಗೊತ್ತಿಲ್ಲ. ನೀವು ಬಹುಶಃ 1 ತಿಂಗಳು ಮಾಡ್ತೀನಿ ಗುರುಗಳೇ. ನಾನು ಇದನ್ನು ನೀವೇ ಹಾಕ್ಕೊಳ್ಳಿ. ಎಷ್ಟು ದಿನ ಮಾಡ್ತೀನಿ ಗುರುಗಳೇ? ನಾನು ಕೇವಲ 7 ದಿವಸ ಮಾಡ್ತೀನಿ ಗುರುಗಳೇ. ಪ್ರತಿನಿತ್ಯ ನಾನು ಮಾಡ್ತೇನೆ ಗುರುಗಳೇ. 1 ತಿಂಗಳು ಮಾಡುತ್ತೇನೆ, 2 ತಿಂಗಳು ಮಾಡುತ್ತೇನೆ, 3 ತಿಂಗಳು ಮಾಡುತ್ತೇನೆ. ಒಟ್ಟಾರೆ 108 ದಿನಗಳು ಒಳಗಡೆ ಅದೇನೋ ನಿಮ್ಮ ಸಂಪತ್ತಿನ ಕುರಿತು ನಿಮ್ಮ ಪ್ಲ್ಯಾನ್ ಇತ್ತು, ನಿಮ್ಮ ಐಡಿಯಾ ಇತ್ತು, ನಿಮ್ಮ ಐಡಿಯಾಲಜಿ ಒಳಗಡೆ ಇಷ್ಟೆಲ್ಲ ಮಾಡ್ಕೊಂಡಿರಬೇಕು. ನೀವೇನು ಮಾಡಬೇಕು ಅಂತಂದರೆ 108 ಸಂಖ್ಯೆ ತನಕ ಕಾಯಿದೆ 107ನೇ ದಿನ ಕುದುರೆಗಳಿಗೆ ಆಹಾರವನ್ನು ಕೊಟ್ಟು ಬರೋದು ಖಚಿತ. ನೀವು ಅಲ್ಲಿ ಯಾರಾದರೂ ಇರ್ತವೆ, ಬೇಕಾದಷ್ಟು ಮಾಡ್ತಿರ್ತಾರೆ, ಕುದುರೆ ಫಾರ್ಮ್ಗಳಿರ್ತವೆ ನೋಡಿ, ಅಂಥ ಕಡೆ ಹೋಗಿ ಕೊಟ್ಟು ಬರತಕ್ಕಂಥ ಪ್ರಯತ್ನವನ್ನು, ಮೊಳಕೆ ಬಂದಿರುವ ಹುರುಳಿ ಕಾಳನ್ನು ಕೊಟ್ಟು ಬಿಡಿ ಪ್ರೀತಿಯ ಬಂಧುಗಳೇ. ಒಂದು ಚಮತ್ಕಾರ ನಡೆದೋಗ್ಬಿಡ್ತವೆ. ಅತ್ಯಂತ ಅದ್ಭುತ ನಡೆದೋಗ್ತದೆ. ಅಷ್ಟು ಅದ್ಭುತ. ಆ ಕುದುರೆಯಲ್ಲಿ ಅವ್ರಿಗೆ ಹೇಳಿ ಸ್ವಲ್ಪ ಒಂಚೂರು ಆ ಬಾಲದಲ್ಲಿ ಒಂದಷ್ಟು ಕೂದಲನ್ನು ನಮಗೆ ಕಟ್ ಮಾಡಿಕೊಡಿ ಅಂತ. ಅದನ್ನು ಮನೆಗೆ ತನ್ನಿ. ನಿಮ್ಮ ಶಕ್ತ್ಯಾನುಸಾರ ಅದು 100 ರೂಪಾಯಿ ನೋಟ್ ಆಗಿರ್ಬೋದು ಅಥವಾ 500 ರೂಪಾಯಿ ನೋಟ್ ಆಗಿರ್ಬೋದು, ಅದಕ್ಕೆ ಸುತ್ತು ಬಿಟ್ಟು ಜೊತೆ ಇಟ್ಕೊಳ್ಳಿ. ಸುಮ್ಮನಿದ್ದು ಬಿಡಿ. ನಿಮ್ಮ ಧ್ಯಾನವನ್ನು ಮುಂದುವರಿಸ್ತಾ ಹೋಗಿ 7 ಮಾಡಿಕೊಡೋ ಚಮತ್ಕಾರವನ್ನು ಗಮನಿಸ್ತಾ ಬನ್ನಿ. ನೀವು ನೋಡಿರ್ಬೋದು 7 ಸಂಖ್ಯೆ ರೈನ್ಬೋ ಕಲರ್ಸ್, ಎಷ್ಟು ಕಲರ್ಸ್. ಅದೊಂದು ಚಮತ್ಕಾರ ಮಾಡೋಕ್ಕೆ ಬರೋದು. ಮಳೆ ಬಿದ್ದ ನಂತರ ಬೀಳುವ ಮುನ್ನ ಒಂದು ಚಮತ್ಕಾರ ಮಾಡಿಬಿಟ್ಟು ಹೋಗುತ್ತಲ್ಲ, ರೈನ್ಬೋ ಸಿಸ್ಟಮ್ ಇರೋದೇ ಹಾಗೆ. ಎಷ್ಟು ಚೆನ್ನಾಗಿ ಮೂಡಿರುತ್ತೆ ಅಂತಂದರೆ ಅದು ಯಾರಾದ್ರೂ ರಂಗೋಲಿ ಹಾಕಿ ಅನ್ನೋ ಥರ ಇರುತ್ತೆ. ನೀವು ನಿಧಾನ ಫೀಲ್ ಆಗಬೇಕು, ಖುಷಿ ತಗೋಬೇಕು, ನಿಮ್ಮ ಮನಸ್ಸಿಗೆ ಎಂಜಾಯ್ ಮಾಡಬೇಕಾದ್ರೆ ನೀವು. ಹಾಗೆ 7 ದಿನಗಳು, ಈ 7 ದಿನಗಳು ಇದನ್ನು ಮಾತಾಡಿದ್ರೆ ಮಹಾ ಅದ್ಭುತ ಪ್ರೀತಿಯ ಬಂಧುಗಳೇ. 7 ದಿನ ಅಂತ ಯಾಕೆ ಮಾಡಿದ್ರು? ನೀವು ಯಾವುದೇ ದೇಶದಲ್ಲಿ ನೋಡಿ ಈ 7 ದಿನಗಳಿಗಿರೋ ಸಂಖ್ಯೆ ಮಹತ್ವ ಇದೆಯಲ್ಲ, ಅದು ಮಹಾ. ಆಮೇಲೆ ಸಪ್ತರ್ಷಿ ಮಂಡಲ, ಸಪ್ತ ಋಷಿಗಳು ಏನು ತೆಗೆದುಕೊಂಡ್ರು ಕೂಡ 7 ನಿಮಗೆ ಮಲ್ಟಿಪಲ್ ಚಾಲೆಂಜಸನ್ನು ಕ್ಲಿಯರ್ ಮಾಡಿಕೊಡತಕ್ಕಂಥ ಶಕ್ತಿ ಇದರಲ್ಲಿ ಅಡಗಿದೆ. ಬಹುಶಃ ಮಹತ್ವದ ರಹಸ್ಯ ಇದೆ, ಇದರಲ್ಲಿ ತಾಂತ್ರಿಕ ರಹಸ್ಯ ಇದೆ. ಅದನ್ನು ನಾನು ಹೇಳಲಿಕ್ಕೆ ಬರಲ್ಲ. ಆ 7 ದಿನಗಳಲ್ಲಿ ಬಹುಶಃ ನೀವು ಗೆಲ್ಲಬಹುದು. ಅಂಥ ಅದ್ಭುತಗಳಿದ್ದಾವೆ. ಅದನ್ನು ನೀವೇನು ಮಾಡಬೇಕು ಅಂತಂದರೆ ಈ ಪ್ಲ್ಯಾನ್ ಮಾಡಿಕೊಳ್ಳಿ. ಬಹುಶಃ ಅದ್ಭುತಗಳು ಹಯಗ್ರೀವನನ್ನು ಒಮ್ಮೆ ಸ್ಮರಣೆ ಮಾಡಿ. ಅಂದರೆ ಕುದುರೆಗಳನ್ನು ಸ್ವಲ್ಪ ನೀವು ಮಾಡೋ ಮುನ್ನ ನೆನಪು ಮಾಡಿಕೊಳ್ತಕ್ಕಂಥದ್ದು. ಆ ಕೆಲಸ ನಿಮ್ಮದು ಇನ್ನೇನು ಆಯಿತು, ಇನ್ನೂ ನಮ್ಮದು 2-3 ಹೊತ್ತು ಆಗಬೇಕು ಅಂತಿಲ್ಲ. ಸ್ವಲ್ಪ ನಿಮಗೆ ಸೂಚನೆ ಕೊಡ್ತಾ ಕುದುರೆಗಳಿಗೆ ಆಹಾರ ಕೊಡ್ತಕ್ಕಂಥ ಸಂಕಲ್ಪವನ್ನು ಮಾಡಿಕೊಳ್ಳಿ ಪ್ರೀತಿಯ ಬಂಧುಗಳು. 7 ಸಂಖ್ಯೆ ಅಂದರೆ 7 ಬೀಳು ಅಥವಾ ಏನೋ ಒಂದು ಸಕ್ಸಸ್ ಹೋಗೋ ಹೊತ್ತಿಗೆ ಮತ್ತೆ ಬಿದ್ದು ಹೋಗ್ತಾರೆ, ಈ ಥರನೇ ಕಲ್ಪನೆಗಳಿರುತ್ತೆ. ಬಟ್ ಅವರು ಕೂಡ ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಂತಂದರೆ ದಿನದಲ್ಲಿ ಆ ಒಂದು 3 ಸಮಯ ನೀವೇನು ಹೇಳಿದ್ರಿ, ಬ್ರಾಹ್ಮಿ ಸಮಯ ಆಗಿರ್ಬೋದು, ಅಭಿಜಿನ್, ಗೋಧುಳಿ ಲಗ್ನ, ಈ ಒಂದು ಟೈಮ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಹಯಗ್ರೀವನನ್ನು ಹೇಗೆ ಸ್ಮರಿಸಬೇಕು, ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ಗುರುಗಳೇ. ಯಾಕಂದರೆ ಏನೂ ರೆಮಿಡಿ ಮಾಡುವಂಥದ್ದೇ ಇಲ್ಲ. ಇವರು ಮೆಡಿಟೇಷನ್, ಸಂಪತ್ತಿನ ಧ್ಯಾನ ಮಾಡಿದ್ರೆ ಸಾಕು, ಸಂಪತ್ತು ಇವರಿಗೆ ಆಕರ್ಷಣೆ ಆಗುತ್ತೆ ಅಥವಾ ಸಂಪತ್ತನ್ನು ಇವರು ಬರಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೀವು ಕೂಡ ಸಂಖ್ಯೆ 7, 16 ಅಥವಾ 25ನೇ ತಾರೀಕು ಹುಟ್ಟಿದ್ದೀರಾ ಅಂತಂದರೆ ಗುರುಗಳು ತಿಳಿಸ್ಕೊಟ್ರು ಯಾವ ರೀತಿಯಾಗಿರುವಂಥ ನಿಮ್ಮ ಸಂಪತ್ತಿನ ಧ್ಯಾನ ಅನ್ನುವಂಥದ್ದಿರಬೇಕು. ಇದನ್ನು ಮಾಡಿ ಖಂಡಿತವಾಗ್ಲೂ ನೀವು ಜೀವನದಲ್ಲಿ ಒಳಿತನ್ನು ಕಾಣ್ತೀರಾ. ನಮಸ್ಕಾರ.